ಒಂದು ವೇಳೆ ನೀವು 40 ವರ್ಷಕ್ಕೆ ಮುಂಚೆ 100 ರೂಪಾಯಿನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ 2020 ಹೊತ್ತಿಗೆ ಅದು 40,000 ರೂಪಾಯಿಗಿಂತ ಹೆಚ್ಚು ಬೆಳ್ಕೊಂಡಿರ್ತಿತ್ತು. 100 ರೂಪಾಯಿ 40,000 ದಾಟಿರ್ತಿತ್ತು. ಒಂದು ವೇಳೆ 1 ಲಕ್ಷ ಹಾಕಿದಿದ್ರೆ ನೀವು 4 ಕೋಟಿಗೆ ಬೆಳ್ಕೊಂಡಿರ್ತಿತ್ತು. ಇದು ಕಾಂಪೌಂಡಿಂಗ್ ಗ್ರೋತ್ನ ಪವರ್. ಆ ಥರದ ಕಾಂಪೌಂಡಿಂಗ್ ಗ್ರೋತ್ಗೆ ನೀವು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಪರ್ಸೆಂಟ್ ರಿಟರ್ನ್ಸ್ಗೆ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು 10 ಕೋಟಿ ರೂಪಾಯಿ ಕಾರ್ಪಸನ್ನು ಬಿಲ್ಡ್ ಮಾಡಬೇಕಪ್ಪ ನನ್ನ ರಿಟೈರ್ಮೆಂಟ್ಗೋ, ಅಥವಾ ನಾನು ಬೇಗ ರಿಟೈರ್ ಆಗಬೇಕು ಅಂತಿದ್ದೀನಿ, 20 ವರ್ಷದಲ್ಲಿ ನನಗೆ 10 ಕೋಟಿ ಬೇಕು. ಏನು ಮಾಡಲಿ, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಎಷ್ಟು ಪರ್ಸೆಂಟ್ ರಿಟರ್ನ್ಸ್ನಲ್ಲಿ ನಾನು ಅಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಎಕ್ಸೆಲ್ ಶೀಟ್ ಕ್ಯಾಲ್ಕುಲೇಷನ್ ಸಮೇತ ನಾನು ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಕಳೆದ 40 ವರ್ಷದಲ್ಲಿ ಇಷ್ಟೊಳ್ಳೆ ಗ್ರೋತ್ ಆಗಿದೆ ಅಂತಂದ್ರೆ ಮುಂದಿನ 40 ವರ್ಷದಲ್ಲೂ ಈ ಥರದ್ದೇ ಒಂದು ಗ್ರೋತ್ ಆಗುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ನಲ್ಲಿ ನೀವು ಮುಂದುವರಿಬೇಕಾಗುತ್ತೆ. ಯಾಕೆಂದ್ರೆ 40 ವರ್ಷದ ಹಿಂದೆ ಭಾರತದ ಪರಿಸ್ಥಿತಿ ಬೇರೆ ಇತ್ತು, ಈಗ ಭಾರತದ ಪರಿಸ್ಥಿತಿ ಬೇರೆ ಇದೆ. ಸೊ ಆ ಪಾಸಿಟಿವ್ ಮೈಂಡ್ ಸೆಟ್ನಲ್ಲಿ ಗ್ರೋತ್ ಸ್ಟೋರಿನಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನೋದಾದ್ರೆ ಈ ಬೆಳವಣಿಗೆ, ಕಾಂಪೌಂಡಿಂಗ್ ಗ್ರೋತ್ನ ಅವಕಾಶ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಇದನ್ನ ಒಂದು ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್ ಇಂದ ಆರಂಭ ಮಾಡೋಣ. ನೀವೆಲ್ಲರೂ PPF ಬಗ್ಗೆ ಕೇಳೇ ಇದ್ದೀರಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇಯರ್ಲಿ ಮ್ಯಾಕ್ಸಿಮಮ್ 1.5 ಲಕ್ಷ ಇನ್ವೆಸ್ಟ್ ಮಾಡ್ಬೋದು. ಸೊ 1.5 ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ 1.5 ಲಕ್ಷ ನೀವು 15 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ದೇ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ 22.5 ಲಕ್ಷ. ಓವರಾಲ್ ಕಾರ್ಪಸ್ಸು 40,68,000 ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಆಲ್ಮೋಸ್ಟ್ ಹತ್ತತ್ರಕ್ಕೆ ಬಂದ್ಬಿಟ್ಟಿದೆ ಇಂಟ್ರೆಸ್ಟ್ ಗ್ರೋತ್. 22 ಲಕ್ಷ ಇನ್ವೆಸ್ಟ್ಮೆಂಟು, 18 ಲಕ್ಷ ನಿಮಗೆ ಸಿಕ್ಕಿರೋ ಗ್ರೋತ್. ಅದೇ ನೀವು ಇನ್ನು 5 ವರ್ಷ ಎಕ್ಸ್ಟೆಂಡ್ ಮಾಡಿ ಇನ್ವೆಸ್ಟ್ಮೆಂಟನ್ನು 20 ವರ್ಷಕ್ಕೆ, ಪ್ರತಿ ವರ್ಷ 1.5 ಲಕ್ಷ ಇನ್ವೆಸ್ಟ್ ಮಾಡಿದರೆ ನೀವು ಹಾಕೋದು 30 ಲಕ್ಷ, ನಿಮಗೆ ಆಗಿರುವ ಗ್ರೋತ್ ಅಂತ ನೋಡಿಕೊಂಡ್ರೆ 36.5 ಲಕ್ಷ. ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಗ್ರೋತ್ ಆಯ್ತಲ್ಲ. ಸೊ ಓವರ್ ಕಾರ್ಪಸ್ಸು 66.5 ಲಕ್ಷ ಆಗುತ್ತೆ. ಯಾಕೆ ಇದು ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕಿಂತ ಹೆಚ್ಚು ಬೆಳೆದಿದೆ ಅಂತಂದ್ರೆ ಬಿಕಾಸ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್. ನೀವೇನು ಹೂಡಿಕೆ ಮಾಡಿರ್ತೀರಿ ಅದು ಸ್ವಲ್ಪ ಬೆಳ್ಕೊಳ್ತು, ಆ ಬೆಳವಣಿಗೆ ಮತ್ತೆ ಇನ್ವೆಸ್ಟ್ ಆಯಿತು, ಮತ್ತೆ ಬೆಳೀತಾ ಹೋಯಿತು. ಸೊ ಈ ಥರದ ಗ್ರೋತನ್ನೇ ಕಾಂಪೌಂಡಿಂಗ್ ಗ್ರೋತ್ ಅಂತ ಕರೆಯೋದು. ಈಗ ಒಬ್ಬ ವ್ಯಕ್ತಿ 10 ಕೋಟಿ ರೂಪಾಯಿ ಕಾರ್ಪಸ್ ಅನ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಆತನ ಏಜ್ ಈಗ 25 ವರ್ಷ. ಈ 25 ವರ್ಷದ ವ್ಯಕ್ತಿ ಇನ್ನ 35 ವರ್ಷದಲ್ಲಿ ಅಂದ್ರೆ 60 ವರ್ಷ ರೀಚ್ ಆಗೋ ಒಳಗೆ 10 ಕೋಟಿ ಮಾಡಬೇಕು ಅಂತ ಅನ್ಕೊಂಡ್ರೆ ತಿಂಗಳ ಎಷ್ಟು ಹೂಡಿಕೆ ಮಾಡಬೇಕಾಗುತ್ತೆ? 15,500 ರೂಪಾಯಿ ಅವರು ಹೂಡಿಕೆ ಮಾಡಬೇಕಾಗುತ್ತೆ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಬರಬೇಕು? 12% ರಿಟರ್ನ್ಸ್ ಬಂದ್ರೆ ಪ್ರತಿ ತಿಂಗಳು 15,500 ಹಾಕಿದ್ರೆ 10 ಕೋಟಿ ಬಿಲ್ಡ್ ಆಗುತ್ತೆ. ಎಷ್ಟು? 35 ವರ್ಷದಲ್ಲಿ. ಅದೇ ಆ ವ್ಯಕ್ತಿ 5 ವರ್ಷ ತಡ ಮಾಡ್ದ ಅಂದ್ಕೊಳ್ಳಿ, ತನ್ನ ವಯಸ್ಸು 30 ವರ್ಷ ಆದಾಗ ಸ್ಟಾರ್ಟ್ ಮಾಡ್ದ, 30 ವರ್ಷದಲ್ಲಿ 10 ಕೋಟಿ ರೀಚ್ ಆಗಬೇಕು ಅಂದ್ರೆ ನೀವು ಹಾಕಬೇಕಾಗಿರೋ ಹಣ 28,500 ರೂಪಾಯಿ. ಅಂದ್ರೆ 5 ವರ್ಷ ತಡ ಮಾಡಿದ್ರೆ ನೀವು ಹಾಕೋ ಇನ್ವೆಸ್ಟ್ಮೆಂಟು ಡಬಲ್ ಹಾಕಬೇಕು, ಅದೇ 10 ಕೋಟಿ ರೀಚ್ ಆಗೋದಕ್ಕೆ. ಒಂದು ವೇಳೆ ಆ ವ್ಯಕ್ತಿ ತನ್ನ 40ನೇ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡ್ದ ಅಂದ್ಕೊಳ್ಳಿ, ಇನ್ನು 20 ವರ್ಷದಲ್ಲಿ 10 ಕೋಟಿ ಬಿಲ್ಡ್ ಮಾಡಬೇಕು ಅಂದ್ರೆ 1 ಲಕ್ಷ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದೇ ವ್ಯಕ್ತಿ ನನಗೀಗ 50 ವರ್ಷ, 10 ಕೋಟಿ ಬಿಲ್ಡ್ ಮಾಡಬೇಕು, ಇನ್ನು 10 ವರ್ಷದಲ್ಲಿ ಏನು ಮಾಡಲಿ ನಾನು ಅಂತಂದ್ರೆ ಪ್ರತಿ ತಿಂಗಳು 4.25 ಲಕ್ಷ, 4,34,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 10 ಕೋಟಿ ರೀಚ್ ಆಗಬಹುದು ಅಟ್ 12% ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲದೆ ಹೋದ್ರೆ ರೀಚ್ ಆಗೋದಕ್ಕೆ ಅವಕಾಶ ಇಲ್ಲ. ಸೊ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ದೊಡ್ಡ ಮೊತ್ತವನ್ನು ನೀವು ರೀಚ್ ಆಗೋದಕ್ಕೆ ಸಾಧ್ಯ. ಈ ಕಾಂಪೌಂಡಿಂಗ್ ಗ್ರೋತ್ ಅನ್ನ ಸ್ನೋಬಾಲ್ ಎಫೆಕ್ಟ್ ಅಂತಲೂ ಕರೀತಾರೆ. ಸ್ನೋಬಾಲ್ ಎಫೆಕ್ಟ್ ಆಫ್ ಕಾಂಪೌಂಡಿಂಗ್ ಗ್ರೋತ್ ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಸ್ಟಡಿ ಮಾಡಲಾಗಿದೆ. ನಿಫ್ಟಿ 50 ಇಂಡೆಕ್ಸ್ನಲ್ಲಿ 2003ರಲ್ಲಿ ಇನ್ವೆಸ್ಟ್ ಮಾಡಿ 2023ರವರೆಗೆ ಹೋಲ್ಡ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಬೆಳೆದಿರ್ತಿತ್ತು ಅನ್ನೋದರ ಒಂದು ಅಂದಾಜನ್ನು ಮಾಡಲಾಗಿದೆ. ಸೊ ಆ ಅಂದಾಜಿನ ಪ್ರಕಾರ ಮೊದಲನೇ ವರ್ಷ ನೀವು ಹಾಕೋ ಹೂಡಿಕೆ 22% ರಿಟರ್ನ್ಸ್ ಅನ್ನ ಕೊಟ್ಟಿರ್ತಿತ್ತು. ಸೊ ಓವರ್ ಆಲ್ ನಿಮ್ಮ ಕಾರ್ಪಸ್ನಲ್ಲಿ 78% ನಿಮ್ಮ ಹೂಡಿಕೆ, 22% ಬಂದ ಗೇನ್ಸ್. ಅದೇ 5 ವರ್ಷ ನೀವು ಕಂಟಿನ್ಯೂ ಮಾಡಿದ್ರೆ 2003ರಿಂದ 2008ರವರೆಗೆ ಅಂತ ನೋಡಿದ್ರೆ ನಿಮ್ಮ ಹೂಡಿಕೆ ಓವರ್ ಆಲ್ ಕಾರ್ಪಸ್ನಲ್ಲಿ 43%, ರಿಟರ್ನ್ಸು 57%. 10 ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಆಗಿದ್ರೆ 2013ರವರೆಗೆ ನಿಮ್ಮ ಹೂಡಿಕೆ 49%, ರಿಟರ್ನ್ಸು 51%. ಅದೇ 15 ವರ್ಷದವರೆಗೆ ನೀವು ಹೂಡಿಕೆ ಮಾಡಿದರೆ 2018ರವರೆಗೆ 32% ನಿಮ್ಮ ಹೂಡಿಕೆ ಇರುತ್ತೆ, 68% ನಿಮಗೆ ಬಂದಿರೋ ರಿಟರ್ನ್ಸ್ ಇರುತ್ತೆ. ಸೊ 2023ರವರೆಗೆ ನೀವು ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಹೂಡಿಕೆ ಮಾಡಿದರೆ
ನಿಮ್ಮ ಹೂಡಿಕೆ ಬರೀ 22%, ನಿಮ್ಮ ಕಾರ್ಪಸ್ನಲ್ಲಿ 78% ಗೈನ್ಸ್ ಬಂದಿರ್ತಿತ್ತು ಅಂತ ಒಂದು ಸ್ಟಡಿ ಹೇಳುತ್ತೆ. ಇದು ಪ್ರಾಕ್ಟಿಕಲಿ ಆಗಿರುವಂತಹ ಒಂದು ಬೆಳವಣಿಗೆ. ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಒಂದು ವೇಳೆ ನಾನು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಪ್ರತಿ ತಿಂಗಳು 20 ವರ್ಷಕ್ಕೆ, 12% ರಿಟರ್ನ್ಸ್ನಂತೆ ನಿಮ್ಮ ಹಣ ಎಷ್ಟಕ್ಕೆ ಬೆಳ್ಕೊಂಡಿರ್ತಿತ್ತು ನೋಡಿ. ನೀವು ಹಾಕೋ ಇನ್ವೆಸ್ಟ್ಮೆಂಟು 24 ಲಕ್ಷ ರೂಪಾಯಿ, ನಿಮಗೆ ಸಿಕ್ಕಿರುವ ಗ್ರೋತು 75,91,000, ಅದರರ್ಥ ಆಲ್ಮೋಸ್ಟ್ 76 ಲಕ್ಷ. ಸೊ ನೀವು ಹಾಕೋ 25 ಲಕ್ಷ 3 ಪಟ್ಟು ಗೈನ್ಸ್ನೊಂದಿಗೆ 1 ಕೋಟಿ ಹತ್ತತ್ರಕ್ಕೆ ತಲುಪುತ್ತೆ. ನಿಮ್ಮ ಬಂಡವಾಳ 25 ಲಕ್ಷ, ಬಂದಿರೋ ಗೈನ್ಸ್ 75 ಲಕ್ಷ, ಎರಡೂ ಸೇರಿ 1 ಕೋಟಿ. ನೀವು ಹಾಕೋ 10,000 20 ವರ್ಷಕ್ಕೆ 1 ಕೋಟಿಯನ್ನು ಬೆಳೆಸ್ಕೊಡೋದಕ್ಕೆ ಸಾಧ್ಯ. ಅಷ್ಟು ಪವರ್ ಇರುತ್ತೆ ಕಾಂಪೌಂಡ್ ಗ್ರೋತ್ ಇರುವಂತಹ ಇನ್ವೆಸ್ಟ್ಮೆಂಟ್ ವೆಹಿಕಲ್ನಲ್ಲಿ ನೀವು ಹಣವನ್ನು ತೊಡಗಿಸಿದ್ರೆ. ಈ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಆಲ್ಮೋಸ್ಟ್ ಸೇಮ್ ಕ್ಯಾಲ್ಕುಲೇಷನ್, ಬಟ್ ಕ್ವಿಕ್ ಆಗಿ ನಾವು ನೋಡ್ಬಿಡೋಣ. ನೀವು ವಾರ್ಷಿಕ 60,000 ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಅಂದ್ರೆ ತಿಂಗಳಿಗೆ 5,000 ರೂಪಾಯಿ. ನೀವು 30 ವರ್ಷ ಹೂಡಿಕೆ ಮಾಡಿದ್ರೆ 18 ಲಕ್ಷ ನಿಮ್ಮ ಕೈಯಿಂದ ಹೋಗುತ್ತೆ. ಓವರ್ ಆಲ್ ಕಾರ್ಪಸ್ಸು 1,74,00,000 ಆಗುತ್ತೆ. ಅದನ್ನು ನಾವು ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಮ್ಯಾಜಿಕ್ ಆಫ್ ಕಾಂಪೌಂಡಿಂಗ್. ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟು 0, ನೀವು ಯಾವುದೇ ಥರ ಇನ್ವೆಸ್ಟ್ಮೆಂಟನ್ನು ಮಾಡಿಲ್ಲ, ನೀವು ಈಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಎವ್ರಿ ಮಂತ್ ನೀವು 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀರಿ. 30 ವರ್ಷ ಹೂಡಿಕೆ ಮಾಡ್ತೀರಿ ನೀವು, ಸರಿನಾ? 12% ರಿಟರ್ನ್ಸ್ನಂತೆ ನೀವು ಹೂಡಿಕೆ ಮಾಡಿದರೆ, ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ಸು ಕಾಂಪೌಂಡಿಂಗ್ ಇಂಟರ್ವೆಲ್ ಆನ್ಯುವಲಿ ಅಂತ ನಾನು ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದರೆ ನೋಡಿ, ನಿಮ್ಮ ಹೂಡಿಕೆ 18 ಲಕ್ಷ, ಓವರ್ ಆಲ್ ಕಾರ್ಪಸ್ಸು 1,62,00,000. ಅಂದರೆ ಆಲ್ಮೋಸ್ಟ್ ನಿಮ್ಮ ಹೂಡಿಕೆ 8-9 ಪಟ್ಟಿಗಿಂತ ಹೆಚ್ಚು ಬೆಳೆದಿದೆ ಅಂತ ಅರ್ಥ. ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಕಾಂಪೌಂಡಿಂಗ್ ನಿಮ್ಮ ವೆಲ್ತನ್ನು ಹೇಗೆ ಬಿಲ್ಡ್ ಮಾಡಿಕೊಡುತ್ತೆ ಅನ್ನೋದಕ್ಕೊಂದು ಕ್ಯಾಲ್ಕುಲೇಷನ್. ಈಗ ನಾವು ಇದೇ ಕ್ಯಾಲ್ಕುಲೇಷನ್ ಅನ್ನು ಎಕ್ಸೆಲ್ ಶೀಟ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಒಂದು ವೇಳೆ ನೀವು ತಿಂಗಳಿಗೆ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದರೆ 12% ರಿಟರ್ನ್ಸ್ನಂತೆ ನೋಡಿ, 10 ವರ್ಷದ ಕೊನೆಗೆ ನೀವು ಹಾಕುವ ಪ್ರತಿ 5,000 ರೂಪಾಯಿ 10 ವರ್ಷದ ಕೊನೆಗೆ 11.79 ಲಕ್ಷ, ಆಲ್ಮೋಸ್ಟ್ 12 ಲಕ್ಷಕ್ಕೆ ಬೆಳ್ಕೊಂಡಿರುತ್ತೆ. 20 ವರ್ಷದ ಕೊನೆಗೆ 48 ಲಕ್ಷ ಆಗಿರುತ್ತೆ. 30 ವರ್ಷದ ಕೊನೆಗೆ 1,62,00,000 ಆಗುತ್ತೆ. ಅದೇ ನೀವು 5,000 ರೂಪಾಯಿ ಬದಲಿಗೆ ನಾನು ತಿಂಗಳ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಾದರೆ 10,000 ರೂಪಾಯಿ ಪ್ರತಿ ತಿಂಗಳು 10 ವರ್ಷದ ಕೊನೆಗೆ 23 ಲಕ್ಷ ಆಗುತ್ತೆ. 20 ವರ್ಷದ ಕೊನೆಗೆ 96 ಲಕ್ಷ ಆಗುತ್ತೆ, ಆಲ್ಮೋಸ್ಟ್ 1 ಕೋಟಿ ಆಗ್ಬಿಡ್ತು. 30 ವರ್ಷದ ಕೊನೆಗೆ 3,24,00,000ಕ್ಕೆ ಬೆಳೆದುಕೊಳ್ಳುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್. ಇಲ್ಲ, ನಾವು ಮನೆಯಲ್ಲಿ ಒಂದು 3-4 ಜನ ಸೇರಿ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಹೆಚ್ಚು ನಾನು ಹೂಡಿಕೆ ಮಾಡ್ತೀನಿ, ಸೊ ಒಂದು ತಿಂಗಳಿಗೆ 50,000 ರೂಪಾಯಿ ಹೂಡಿಕೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಾನು, ನನ್ನ ಬ್ರದರ್ ಯಾರೋ ಒಬ್ರು ಅಥವಾ ನನ್ನ ಫ್ಯಾಮಿಲಿಲಿ ಇನ್ನೊಬ್ರು 3 ಜನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. 50,000 ನಮ್ಮ ಇನ್ವೆಸ್ಟ್ಮೆಂಟು, ತಿಂಗಳ 50,000 ರೂಪಾಯಿ, ವರ್ಷಕ್ಕೆ 6 ಲಕ್ಷ ನಿಮ್ಮ ಇನ್ವೆಸ್ಟ್ಮೆಂಟು. ನೋಡಿ, 10 ವರ್ಷದ ಕೊನೆಗೆ 1,17,00,000 ಆಗಿರುತ್ತೆ ನಿಮ್ಮ ಕಾರ್ಪಸ್. 20 ವರ್ಷದ ಕೊನೆಗೆ 4,84,00,000 ಆಗಿರುತ್ತೆ. 30 ವರ್ಷದ ಕೊನೆಗೆ 16,21,00,000 ಆಗಿರುತ್ತೆ. ಪ್ರತಿ ತಿಂಗಳು ನೀವು ಹಾಕೋ 50,000 ರೂಪಾಯಿ. ಇಂಡಿವಿಜುವಲಿ ಹಾಕೋದು ಕಷ್ಟ, ನಾನು ಒಬ್ಬನೇ ಎಲ್ಲ ಅಷ್ಟೊಂದು ದುಡ್ಡು ತರಲಿ, ಫೈನ್. 15,000 ರೂಪಾಯಿ ಹಾಕೋದಕ್ಕೆ ನೀವು ರೆಡಿ ಇದ್ದೀರಿ. ಇಲ್ಲ, 17,000 ನಾವು ಹೂಡಿಕೆ ಮಾಡ್ತೀವಿ. 17,000 ಒಬ್ಬೊಬ್ರು ಹಾಕಿದ್ರೆ, 3 ವ್ಯಕ್ತಿಗಳು ಸೇರ್ಕೊಂಡು ಹಾಕಿದ್ರೆ 51,000 ಆಯ್ತಲ್ಲ. ಸೊ ಹೀಗೂ ನೀವು ಪ್ಲಾನ್ ಮಾಡಬಹುದು. ಈಗ ಒಂದು ಕಥೆ ಹೇಳಬೇಕು ನಿಮಗೆ. ಇಬ್ಬರು ಸ್ನೇಹಿತರು ರಿಟೈರ್ಮೆಂಟ್ ಬಗ್ಗೆ ಪ್ಲಾನ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಚಿನ್ಮಯ್, ಇನ್ನೊಬ್ಬ ವ್ಯಕ್ತಿ ಸುರೇಂದ್ರ. ಈ ಚಿನ್ಮಯ್ ಏನ್ ಮಾಡ್ತಾರೆ, ತನ್ನ 20ನೇ ವಯಸ್ಸಿಗೆನೆ ಹೂಡಿಕೆನ ಸ್ಟಾರ್ಟ್ ಮಾಡ್ತಾರೆ. 12% ರಿಟರ್ನ್ಸ್ ಬರೋ ಒಂದು ಹೂಡಿಕೆ ವೆಹಿಕಲ್ನಲ್ಲಿ ಅವರು ದುಡ್ಡನ್ನು ತೊಡಗಿಸ್ತಾರೆ. ಪ್ರತಿ ತಿಂಗಳು 5,000 ರೂಪಾಯಿ ಹಾಕ್ತಾರೆ. ಎಲ್ಲಿವರೆಗೂ? ಅವರ ವಯಸ್ಸು 30 ವರ್ಷ ಆಗೋವರೆಗೆ, ಅಂದ್ರೆ 10 ವರ್ಷ ಹೂಡಿಕೆ ಮಾಡ್ತಾರೆ. ಯಾರು? ಈ ಚಿನ್ಮಯ್. ಓವರ್ ಆಲ್ ಎಷ್ಟು ಹೂಡಿಕೆ ಮಾಡಿದ್ರು? 6 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರು. ಬಟ್ ಅವರು ಡಿಸೈಡ್ ಮಾಡ್ತಾರೆ, ಈಗ ನನ್ನಿಂದ ಇನ್ವೆಸ್ಟ್ಮೆಂಟ್ ಇನ್ನು ಮುಂದುವರ್ಸೋಕೆ ಆಗೋದಿಲ್ಲ, ಬಟ್ ಇನ್ನು 30 ವರ್ಷ ನಾನು ಈ ಹಣ ಮುಟ್ಟೋದಿಲ್ಲ. ಸೊ ಓವರ್ ಆಲ್ ಚಿನ್ಮಯ್ 40 ವರ್ಷ ಹೂಡಿಕೆ ಮಾಡಿದ್ದಾರೆ. 5,000 ರೂಪಾಯಿ ಹಾಕಿದ್ದು ಬರೀ 10 ವರ್ಷ. 10 ವರ್ಷ ಆದ್ಮೇಲೆ 6 ಲಕ್ಷ ಆಗಿತ್ತು, ಇನ್ನು 30 ವರ್ಷ 6 ಲಕ್ಷನ ಮುಟ್ಟಿಲ್ಲ ಅವರು. 12% ರಿಟರ್ನ್ಸ್ ಇರುವಂತಹ ಇನ್ವೆಸ್ಟ್ಮೆಂಟ್ ವೆಹಿಕಲ್. ಓಕೆ, ಇದು ಒಂದು ಕೇಸು. ಇನ್ನೊಬ್ಬ ವ್ಯಕ್ತಿ ಸುರೇಂದ್ರ ಅನ್ನೋ ವ್ಯಕ್ತಿ, ಆತ ಕೂಡ 5,000 ರೂಪಾಯಿನ ಹೂಡಿಕೆ ಮಾಡ್ತಾನೆ. ತನ್ನ 30ನೇ ವಯಸ್ಸಿಗೆ ಆತ ಸ್ಟಾರ್ಟ್ ಮಾಡ್ತಾನೆ. ಲೇಟ್ ಮಾಡ್ಬಿಡ್ತಾನೆ ಆತ, ಬಟ್ 30 ವರ್ಷ ಹೂಡಿಕೆ ಮಾಡಿರ್ತಾನೆ. ಅಂದ್ರೆ 60 ವರ್ಷ ಆಗೋವರೆಗೆ ಆ ವ್ಯಕ್ತಿ ಹೂಡಿಕೆ ಮಾಡಿರ್ತಾರೆ. ಸುರೇಂದ್ರ 30 ವರ್ಷಕ್ಕೆ ಸ್ಟಾರ್ಟ್ ಮಾಡೋನು 60 ವರ್ಷದವರೆಗೆ ಆ ಹಣನ ಮುಟ್ಟೋದಿಲ್ಲ. ಪ್ರತಿ ತಿಂಗಳು 5,000 ರೂಪಾಯಿ ಹಾಕ್ತಾರೆ. ಅಲ್ಲಿಗೆ ಸುರೇಂದ್ರ ಹೂಡಿಕೆ ಮಾಡೋದು 30 ವರ್ಷದ ಹೂಡಿಕೆ ಪೀರಿಯಡ್ ನೋಡಿ 18 ಲಕ್ಷ ಹೂಡಿಕೆ ಮಾಡ್ತಾರೆ. ಚಿನ್ಮಯ್ ಹೂಡಿಕೆ ಮಾಡಿರೋದು ಬರೀ 6 ಲಕ್ಷ, ಬಟ್ 40 ವರ್ಷದ ಅವಧಿ ಇದೆ. ಸೊ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಹಣ ಬಂದಿರುತ್ತೆ?
18 ಲಕ್ಷ ಹೂಡಿಕೆ ಮಾಡಿರೋ ಸುರೇಂದ್ರನ ಕಾರ್ಪಸ್ ಏನು, ಬರೀ 6 ಲಕ್ಷ ಹೂಡಿಕೆ ಮಾಡಿರೋ ಚಿನ್ಮಯ್ನ ಕಾರ್ಪಸ್ ಏನು? ಇಲ್ಲಿ ವಿಚಿತ್ರ ಏನಪ್ಪಾ ಅಂತಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದು ಇದಕ್ಕೆ ನೋಡಿ. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಅಂತ ನೋಡಿಕೊಂಡ್ರೆ 3.5 ಕೋಟಿ ರೂಪಾಯಿ ಕಲೆಕ್ಟ್ ಆಗಿರುತ್ತೆ, ಬಿಲ್ಡ್ ಆಗಿರುತ್ತೆ ಚಿನ್ಮಯ್ ಹತ್ರ. ಅದೇ ಸುರೇಂದ್ರ ಹತ್ರ ಹಾಕಿರೋದು 18 ಲಕ್ಷ, ಬಟ್ 1,74,00,000 ಆಗಿರುತ್ತೆ. ಸೊ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ನಿಮ್ಮ ಹಣ ಅಷ್ಟು ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಇರುತ್ತೆ. ತಡ ಮಾಡಬೇಡಿ, ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ. ಸೊ ಚಿನ್ಮಯ್ ಮತ್ತು ಸುರೇಂದ್ರ ಕಥೆಯಿಂದ ಇದು ನಿಮಗೆ ಅರ್ಥ ಆಗಿರಲೇಬೇಕು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಅಲ್ಲಿ ಡೀಟೇಲ್ಡ್ ಕೋರ್ಸ್ಗಳು ಲಭ್ಯ. ಎಕ್ಸ್ಪರ್ಟ್ಗಳು ಕಲಿಸಿರುವಂತಹ ಡೀಟೇಲ್ಡ್ ಕೋರ್ಸ್ಗಳು ನಿಮಗೆ ಫ್ರೀಡಮ್ ಆ್ಯಪ್ನಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈಗ ನ್ಯೂ ಇಯರ್ ಆಫರ್ ಕೂಡ ನಡೀತಿರೋದ್ರಿಂದ 399 ರೂಪಾಯಿ ನೀವು ಪೇ ಮಾಡಿದ್ದೆ ಆದರೆ 500 ಕೋರ್ಸ್ಗಳಿಗೆ ನಿಮಗೆ ಆಕ್ಸೆಸ್ ಸಿಗುತ್ತೆ. ಈ ಕೋರ್ಸ್ಗಳಲ್ಲಿ ಪರ್ಸನಲ್ ಫಿನಾನ್ಸು, ಬಿಸ್ನೆಸ್ಸು, ಇನ್ವೆಸ್ಟ್ಮೆಂಟು, ಫಾರ್ಮಿಂಗು, ಈ ಎಲ್ಲದರ ಬಗ್ಗೆ ನೀವು ಕಲಿಬಹುದು. ತಡ ಮಾಡದೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.